ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಒಂದು ಡಿಫ್ರೆಂಟ್ ಆಗಿರುವಂತ ಒಂದು ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನ ಒಂದ್ಸತಿ ನಾವು ಮಾಡಿದ್ಮೇಲೆ ನೀವೇ ನೋಡಿ ಮತ್ತೆ ಮಾಡ್ಬೇಕು ಅಂತೀರ. ಅಷ್ಟೇ ಅಲ್ಲ, ನೀವು ಸಹ ಟ್ರೈ ಮಾಡ್ತೀರಿ, ಅದ್ರ ಜೊತೆಗೆ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ. ಇದು ರೆಸಿಪಿ ಬಂದ್ಬಿಟ್ಟು ಹೆಸರು ಕಾಳು ಖಾರದ ಹೋಳಿಗೆ, ಅಥವಾ ಇದನ್ನ ಪರೋಟ ಅಂತಾನೂ ಸಹ ಕರಿಬಹುದು. ಯಾಕೆಂದ್ರೆ ಕಾಳುಗಳು ಅಂದಾಗ ನೀವು ನೋಡ್ಬೋದು, ಹೆಸರು ಕಾಳು ಇರ್ಬೋದು, ಅಂದ್ರೆ ಅಲಸಂದಿ ಕಾಳು ಇರ್ಬೋದು, ಹುರುಳಿ ಕಾಳು, ಈ ರೀತಿ ಕಾಳುಗಳಲ್ಲಿ ನಿಮಗೆ ಪೌಷ್ಟಿಕಾಂಶಗಳು ಹೆಚ್ಚಾಗಿ ಸಿಗುತ್ತೆ. ಅದರಿಂದ ನಾವು ಯಾವಾಗ್ಲೂ ಒಂದೇ ರೀತಿಯ ಅಡುಗೆ ಬರೀ ಚಪಾತಿ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿಯಾಗಿ ಸ್ಟಫಿಂಗ್ ಅನ್ನ ಮಾಡ್ಕೊಂಡು ಹೆಸರು ಕಾಳು ಪರೋಟನೋ ಅಥವಾ ಬೇರೆ ಬೇರೆ ರೀತಿಯಾದಂತ ಪರೋಟಗಳನ್ನ ಮಾಡ್ಕೊಂಡು ತಿಂತಾ ಇದ್ರೆ ನಮಗೆ ಬೇಕಾಗಿರುವಂತ ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಅದರಿಂದ ನಾವು ಸಹ ಆರೋಗ್ಯವಾಗಿ ಇರ್ಬೋದು. ಆದ್ರಿಂದ ಇವತ್ತು ನಾನು ತುಂಬಾ ಈಸಿಯಾಗಿ ಈ ಹೆಸರು ಕಾಳು ಖಾರದ ಹೋಳಿಗೆ ಅಥವಾ ಹೆಸರು ಕಾಳು ಪರೋಟನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಗಂಟೆ ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಇಲ್ಲಿ ಮೊದಲಿಗೆ ಈ ಹೆಸರು ಕಾಳು ಪರೋಟ ಅಥವಾ ಹೆಸರು ಕಾಳು ಖಾರದ ಹೋಳಿಗೆ ಮಾಡೋಕೆ ನಾನು ಇಲ್ಲಿ ಹೆಸರು ಕಾಳನ್ನ ನೆನೆಸಿ ತಗೊಂಡಿದ್ದೀನಿ. ಈಗ ಅದನ್ನ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಇದನ್ನ ಗ್ರೈಂಡ್ ಮಾಡಬೇಕು. ನಂತರ ಇಲ್ಲಿ ನಾನು ಒಂದು 5-6 ಗ್ರೀನ್ ಚಿಲ್ಲಿಯನ್ನ ತಗೊಂಡಿದ್ದೀನಿ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ತಗೊಳ್ಬೋದು. ನಂತರ 1 ಇಂಚಷ್ಟು ಶುಂಠಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು 9ರಿಂದ 10 ಎಸ್ಲು ಬೆಳ್ಳುಳ್ಳಿಯನ್ನ ಸುಲಿದು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ಕರೆಕ್ಟ್ ಆಗುತ್ತೆ, ಮತ್ತೆ ಜಾಸ್ತಿ ಕಡಿಮೆ ಆಗಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬೇಕಾದ್ರೆ ಹಾಕೊಂಡ್ಬಿಡ್ತೀನಿ. ನೋಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳಿ. ಈಗ ಇದೆಲ್ಲದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದು ಎಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ ಅಂತ ಈಗ ಇದು ರೆಡಿ ಆಗಿದೆ. ಈಗ ನಾವು ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಅದೆಲ್ಲ ಹಾಕೊಂಡ್ಬಿಟ್ಟು ಇದನ್ನ ಒಂದ್ಸತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ನೆಕ್ಸ್ಟ್ ಸ್ಟೆಪ್, ನಾವು ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಸ್ಟವ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ಯಾನ್ ಸ್ವಲ್ಪ ಬಿಸಿ ಆಗಬೇಕು. ಈಗ ಪ್ಯಾನು ಬಿಸಿ ಆಗಿದೆ. ಪ್ಯಾನ್ ಬಿಸಿ ಆದ ನಂತರ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದು ಆಯಿಲ್ ಸಹ ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನೊಂದು 1/2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಕಲ್ಲರಿಗೋಸ್ಕರ ಇಲ್ಲಿ ನಾನು ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಹೆಸರು ಕಾಳಿಂದು ಮಿಕ್ಸರು, ಅದನ್ನ ಹಾಕೊಳ್ಳೋಣ. ಈಗ ಈ ಹೆಸರು ಕಾಳಿಂದು ಮಿಕ್ಸರ್ನ ನಾವು ಹಾಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ಇದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಗಟ್ಟಿಗೆ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ
ನಾವು ಗ್ರೈಂಡ್ ಮಾಡ್ಕೊಂಡಾಗ ನೀರಿನ ಅಂಶ ಇರುತ್ತಲ್ಲ, ಅದರಿಂದ ಈ ನೀರಿನ ಅಂಶ ಹೋಗೋವರೆಗೂ ಇದು ಗಟ್ಟಿಗಾಗಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಿ, ಯಾಕೆಂದ್ರೆ ಇದು ತಳ ಹಿಡಿದಿರುತ್ತೆ. ಅದರಿಂದ ನೋಡ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈಗ ನಾನು ಈ ಹೆಸರು ಕಾಳಿಂದು ಬ್ಯಾಟರ್ ಇದೆಯಲ್ಲ, ಇದಕ್ಕೆ ನಾನು ಈಗ ಇಲ್ಲಿ ಒಂದು 1/2 ಟೀ ಸ್ಪೂನು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನು ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/2 ಟೀ ಸ್ಪೂನು ನಾನಿಲ್ಲಿ ಆಮ್ಚೂರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಆಮ್ಚೂರ್ ಪೌಡರ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂತರ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಗ್ರೀನ್ ಚಿಲ್ಲಿಯನ್ನು ಹಾಕ್ಕೊಂಡಿದ್ದೀನಿ, ಅದರಿಂದ ನೋಡ್ಬಿಟ್ಟು ನಾನು ಬರೀ ಒಂದು 1/4 ಟೀ ಸ್ಪೂನ್ ಅಷ್ಟು ಮಾತ್ರ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಈಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರೋವಂಥ ಸ್ಪೈಸಸ್ಸು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈಗ ಇದು ನೀರಿನ ಅಂಶ ಎಲ್ಲ ಇದರಲ್ಲಿ ಹೋಗ್ತಾ ಇದೆ. ಈಗ ಇದು ಸ್ವಲ್ಪ ಗಟ್ಟಿಯಾಗಕ್ಕೆ ಶುರುವಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ, ಮತ್ತೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈಗ ಆಫ್ ಮಾಡೋಣ. ನೋಡ್ತಾ ಇದ್ರಲ್ಲ, ಈಗ ನೀರಿನ ಅಂಶ ಎಲ್ಲ ಆಗಿದ್ದು ಗಟ್ಟಿಗಾಗಿದೆ. ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ಹೋಳಿಗೆ ಹೂರ್ಣ ಯಾವ ರೀತಿ ಇರುತ್ತಲ್ಲ, ಅದೇ ರೀತಿಯಾಗಿ ಇದು ಸಹ ರೆಡಿ ಆಗಿದೆ. ಈಗ ನಾವು ಗ್ಯಾಸನ್ನ ಬಂದ್ ಮಾಡ್ಕೊಳ್ಳೋಣ. ಬಂದ್ ಮಾಡ್ಕೊಂಡ್ಬಿಟ್ಟು ಇದನ್ನ ರೂಮ್ ಟೆಂಪ್ರೇಚರ್ಗೆ ತರಬೇಕಂದ್ರೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ. ನೋಡ್ತಿದ್ರಲ್ವಾ, ಇದು ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಗೆ ಆಗಿದೆ ಅಂತ. ಈಗ ಇದನ್ನ ನಾವು ತುಂಬ್ಕೊಳ್ಳಕ್ಕೆ ನಾನು ಆಲ್ರೆಡಿ ಕಣ್ಕ ಅಂತಾನು ಕರಿತೀವಿ, ಅಥವಾ ಹಿಟ್ಟು ಅಂತ ಹೇಳ್ತೀನಲ್ಲ, ಹಿಟ್ಟನ್ನು ಸಹ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಕಲಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಮೈದಾ ಹಿಟ್ಟನ್ನು ಸಹ ಕಲಿಸ್ಕೋಬಹುದು. ಆದ್ರೆ ಹೆಲ್ತಿನ ದೃಷ್ಟಿಯಿಂದ ನಾನು ಏನ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಗೋಧಿ ಹಿಟ್ಟನ್ನೇ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಇಲ್ಲಿ ನಾನು ಈ ಗೋಧಿ ಹಿಟ್ಟಲ್ಲಿ ಮೊದಲಿಗೆ ಸಣ್ಣ ಸಣ್ಣ ಉಂಡೆಗಳನ್ನ ತಗೊಳ್ತೀನಿ. ಯಾವ ರೀತಿ ನಾವು ಹೋಳಿಗೆನ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ಮಾಡ್ಕೊಳ್ಬೇಕು. ಮೊದಲಿಗೆ ನಾನು ಉಂಡೆಗಳನ್ನ ತಗೊಳ್ತೀನಿ. ಈ ರೀತಿಯಾಗಿ ಕ್ಲೀನಾಗಿ ಉಂಡೆಯನ್ನ ಮಾಡ್ಕೊಳ್ತೀನಿ. ಈಗ ಒಂದು ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕೊಂಡು ಇದನ್ನ ಕ್ಲೀನಾಗಿ ಚಪಾತಿಯನ್ನ ಯಾವ ರೀತಿ ಲಟ್ಟಿಸ್ತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಹಾಗೆ ಇಲ್ಲಿ ಹೆಸರು ಕಾಳಿಂದು ಮಿಕ್ಸ್ಚರ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಈಗ ಈ ಹೊಸ್ತಿರುವಂತ ಹಿಟ್ಟೊಳಗೆ ಹಾಕ್ಬಿಟ್ಟು ನಾವು ಈ ರೀತಿಯಾಗಿ ಇದನ್ನ ಫುಲ್ಲು ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಲೀನಾಗಿ ಇದನ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಇಟ್ಟು ಒಳಗೆ ಹಾಕಿರುವಂಥ ಸ್ಟಫಿಂಗು ಹೊರಗೆ ಬರಬಾರ್ದು. ಆ ರೀತಿಯಾಗಿ ಕ್ಲೀನಾಗೆಲ್ಲ ಕವರ್ ಮಾಡಬೇಕು. ಕವರ್ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ನಾವೀಗ ಇದನ್ನು ಚಪಾತಿಯನ್ನು ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ.
ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಈಗ ಇದು ಲಟ್ಟಿಸಿದ್ದು ಆಯ್ತು. ಕಾಣಿಸ್ತಾ ಇದೆಯಲ್ವಾ? ಮೊದಲಿಗೆ ಈಗ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಸ್ಟವ್ ಅನ್ನು ಆನ್ ಮಾಡಿಬಿಟ್ಟು ತವಾನ ಇಟ್ಟಿದ್ದೆ, ಅದು ಸಹ ಕಾದಿದೆ. ಈಗ ಸ್ವಲ್ಪ ನಾನು ತವಾ ಮೇಲೆ ಆಯಿಲ್ ಅನ್ನು ಹಾಕೊಂಡ್ಬಿಟ್ಟು ನಾನು ಲಟ್ಟಿಸ್ಕೊಂಡಿರುವಂತ ಈ ಹೆಸರು ಕಾಳಿನ ಖಾರದ ಹೋಳಿಗೆ ಅಥವಾ ಪರೋಟಾನ ಹಾಕೊಳ್ತಾ ಇದ್ದೀನಿ. ಈಗ ಇದು ಕೆಳಗಡೆನೆ ಚೆನ್ನಾಗಿ ಆಗಿದೆ. ಈಗ ಇದನ್ನ ನಾನು ಮಡಚ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ 2 ಸೈಡು ಚೆನ್ನಾಗಿದು ಬೇಯಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ 2 ಸೈಡು ಚೆನ್ನಾಗಿ ಇದು ಬೆಂದಿದೆ. ಈಗ ಇದನ್ನ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ಇದೇ ರೀತಿಯಾಗಿ ಉಳಿದಿರುವಂತ ಹಿಟ್ಟಿನಿಂದ ಈ ಹೆಸರು ಕಾಳು ಖಾರದ ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ. ಈಗ ಇದೇ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ. ಕ್ಲೀನಾಗಿ ಲಟ್ಟಿಸ್ಕೊಳ್ಬೇಕು. ತೆಳುವಾಗೆ ಲಟ್ಟಿಸ್ಕೊಳ್ಳಿ. ನೋಡ್ತಾ ಇದ್ದಾರಲ್ಲ ಎಷ್ಟು ತೆಳುವಾಗಿ ಇದನ್ನ ಲಟ್ಟಿಸ್ಕೊಳ್ಬಹುದು ಅಂತ. ನೋಡಿದ್ರಲ್ಲ, ಈಗ ಇದನ್ನ ನಾವು ಈಗ ಹೆಸರು ಕಾಳಿನ ಖಾರದ ಹೋಳಿಗೆ ಅಥವಾ ಹೆಸರು ಕಾಳಿನ ಪರೋಟ ರೆಡಿ ಆಗಿದೆ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬಹುದು. ನೀವು ಸಹ ಇದನ್ನ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವು ಒಂದ್ಸತಿ ಮಾಡಿದ್ರಿಂದ ಮತ್ತೆ ಮತ್ತೆ ನೀವೇ ಸಹ ಮಾಡ್ತೀರಿ, ಯಾಕಂದ್ರೆ ಬೇಗನೆ ಇದನ್ನ ಮಾಡಬಹುದು. ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೂ ಸಹ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ನಾವು ಟ್ರೈ ಮಾಡ್ತೀವಿ. ಇದುವರೆಗೂ ನಮ್ಮ ರೆಸಿಪಿಗಳನ್ನ ನೋಡಿನೂ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಜೊತೆಗೆ ನಮ್ಮ ರೆಸಿಪಿಗಳನ್ನ ಶೇರ್ ಮಾಡಿ. ಇದರಿಂದ ನಮಗೂ ಸಹ ಹೆಚ್ಚಿನ ಸಪೋರ್ಟು ದೊರಕಿದಂಗಾಗುತ್ತೆ. ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನೆಲ್ಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ರೀತಿಯಾದಂತ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.